ವೃಷಭ ಮೇಷರಾಶಿಗಳಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮಿಶ್ರ ಫಲ ಬಂದು ಮಕರ, ಸಿಂಹ, ತುಲ, ಮಿಥುನ ಈ ರಾಶಿಗಳವರಿಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಅಶುಭ ಫಲ ಬಂದು ಕುಂಭ, ಮೀನ, ಕರ್ಕಾಟಕ, ವೃಶ್ಚಿಕ ಈ ರಾಶಿಗಳಿಗೆ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಯಾವ ಅಶುಭ ಫಲ ಯಾವ ರಾಶಿಯಲ್ಲಿರುತ್ತೋ ಅವರು ಅವರ ಇಷ್ಟ ದೇವರನ್ನು ಧ್ಯಾನ ಮಾಡೋದಾಗಿರ್ಬೋದು, ಒಂದು ತಪಸ್ಸನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ದೇವಸ್ಥಾನಗಳಿಗೆ ಹೋಗಿ ಒಂದು ಮಾರನೇ ದಿನ ಚಂದ್ರಬಿಂಬವನ್ನು ಸಮರ್ಪಣೆ ಮಾಡಿ ಅವರ ದೋಷಗಳನ್ನು ಪರಿಹಾರ ಮಾಡ್ಕೊಬೋದು. ಈಗ ನಾಳೆ ಶುದ್ಧೀಕರಣ ಯಾವ ರೀತಿ ಇರುತ್ತೆ? ಎಷ್ಟು ಗಂಟೆ ದೇವಾಲಯ ಓಪನ್ ಇರುತ್ತೆ? ನಾಳೆ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ದೈನಂದಿನ ಪೂಜೆಗಳನ್ನೆಲ್ಲ ನೆರವೇರಿಸಿ ತದನಂತರ 4ರಿಂದ 4:15ಗೆ ದೇವಾಲಯವನ್ನು ಮುಚ್ಚಿ ಮತ್ತೆ ಸೋಮವಾರ ಬೆಳಗ್ಗೆನೇ 7ರಿಂದ 7:30 ಒಳಗಡೆ ದೇವಸ್ಥಾನಗಳನ್ನು ತೆಗೆದು ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತೀವಿ. ಈ ಸಮಯದಲ್ಲಿ ಆ ರಾಶಿಗಳು ಇದೆಯಲ್ಲ ಸಮಸ್ಯೆ ಅದೆಲ್ಲ ಏನು ಮಾಡಬೇಕು? ಯಾವ ಥರ ಸಾಧಾರಣವಾಗಿ ಈ ರಾತ್ರಿ ಗ್ರಹಣ ಬಂದಿರೋದ್ರಿಂದ ಯಾರು ಅಷ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳು ಅದರ ಬಗ್ಗೆ ಗೊತ್ತಿರೋರು ಅದನ್ನು ಆಚರಣೆ ಮಾಡ್ತಾರೆ. ಸಾಧಾರಣವಾಗಿ ರಾತ್ರಿ ಗ್ರಹಣ ಬಂದಿರೋದ್ರಿಂದ ಬೆಳಗಿನ ಜಾವ ಒಂದು ಬೆಳ್ಳಿಯಲ್ಲಿ ಚಂದ್ರಬಿಂಬವನ್ನು ಮಾಡಿಕೊಂಡು ಉದ್ದು ಮತ್ತು ಅಕ್ಕಿಯನ್ನು ಇಟ್ಟು ದೇವರನ್ನು ಧ್ಯಾನ ಮಾಡಿಕೊಂಡು ಅವರ ಹೆಸರು, ಗೋತ್ರ, ನಕ್ಷತ್ರಗಳನ್ನೆಲ್ಲ ಹೇಳಿ ಒಂದು ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಆ ಚಂದ್ರಬಿಂಬವನ್ನು ದಾನ ಕೊಟ್ಟರೆ ಆ ಗ್ರಹಣದ ಸಮಯದಲ್ಲಿ ಅವರಿಗೆ ಬಂದಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ.